ಅವತ್ತನ್ನು ಕೂಟ ಅಂತಂದರೆ ಯಾರು ತಪ್ಪಿಲ್ಲ ಇವತ್ತು ದಿವಸ. ಇವತ್ತು ಯಾರು ಸಚಿವ್ರ ಮನೆಗೆ ಮುಖ್ಯಮಂತ್ರಿಗಳು, ನನ್ನ ಮನೆಗೂ ಮುಖ್ಯಮಂತ್ರಿಗಳು ಬಂದಿದ್ದಾರೆ. 2 ಸಲ ನಮ್ಮ ಮನೆಗೆ ನಾನು ಕರೆದಿದ್ದೀನಿ, ಬಂದಿದ್ದಾರೆ ಊಟಕ್ಕೆ. ತಪ್ಪೇನಿದೆ ಅದರಲ್ಲಿ? ನೀವು ಬರೀ ಪಕ್ಷ ಮಾತಾಡ್ತೀರಿ. ನಾವು ಎಷ್ಟೋ ಸಲ ಬೊಮ್ಮಾಯಿಯವ್ರು ನಮ್ಮ ಊಟಕ್ಕೆ ಕರೀತಾರೆ ಹೋಗಿರ್ತೀವಿ, ಆರ್ ಅಶೋಕರು ಊಟಕ್ಕೆ ಕರೀತಾರೆ ಹೋಗಿರ್ತೀವಿ. ನೋಡು, ಅಶ್ವಥ್ ನಾರಾಯಣ ಅವ್ರು ನಮ್ಮ ಮನೆಗೆ ಬಂದು ದೊಡ್ಡ ಸುದ್ದಿ ಮಾಡಿದ್ರಿ. ಏನಿದೆ, ಅವ್ರ ಅಶ್ವಥ್ ನಾರಾಯಣ ಮಗ ನಮ್ಮ ಮಕ್ಕಳು ಗೊತ್ತಂತ ಫ್ಯಾಮಿಲಿ ಎಲ್ಲ ಇದು ಸ್ನೇಹಿತರು, ರಾಜಕೀಯ ಏನಿದೆ ಕರ್ತಿರ್ತಾರೆ. ಅದಕ್ಕೇನು ಭಾಳ ಮಾತು ಕೊಡಬೇಕಾಗಿದೆ ಅಂತಲ್ಲ. ಅವತ್ತನ ಕೂಟಕ್ಕೆ ಮುಖ್ಯಮಂತ್ರಿಗಳು ಯಾರು ಕರೆದ್ರು ಕೂಡ ಹೋಗ್ತಾರೆ. ನಮ್ಮ ಮನೆಗೆ ಕರೆದ್ರು ಬರ್ತಾರೆ. ನಾಳೆ ಗವ್ಯಾಪಾರ ಕರೆದು ಅವ್ರ ಮನೆಗೂ ಬರ್ತಾರೆ. ರೈಟ್ ಸಲ ಬಂದು ಇದ್ದಾರೆ ಕಡೆ ರಾಮಲು ಸಾಹೇಬ್ರಲ್ಲಿ. ಅಸಮಾಧಾನ ಹೊರ ಆಗ್ತಿದೆಯಾ ಅಂತ ಹಾಗೆಂತಾಗಿಲ್ಲ ಸಹ, ಆ ರೀತಿ ಯಾವುದೂ ಇಲ್ಲ. ಅವರು ಶಿವಕುಮಾರ್ ಅವರು ಹೈಕಮಾಂಡ್ ಭೇಟಿಯಾಗಿ ಈ ರೀತಿಯಾಗಿ ಔತಣ ಕೂಟದ ಮೂಲಕ ಗುಂಪುಗಾರಿಕೆ ನಡೆಸ್ತದೆ ಯಾರು ಹೇಳಿದಾರೆ ಅವರು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಏನು ಔತಣ ಕೂಟದಲ್ಲಿ ಏನು ತಪ್ಪಿದೆ ಅಂತ ಹೇಳಿದಾರೆ ಅವರು. ಮುಖ್ಯಮಂತ್ರಿಗಳು ಇದಕ್ಕೆ ಏನು ತಪ್ಪಿದ್ದಾರೆ ಅಂತ ನೀವು ಹೇಳುವಂಥದ್ದು, ಇದು ನೀವು ತರ್ಕ ಮಾಡ್ತಾ ಇರೋಂಥದ್ದು. ಬಿಟ್ಟು ಮೀಟಿಂಗ್ ಮಾಡಿದ್ದೆಲ್ಲ ಒಂದು ಕಡೆ ಅವರ ಅಸಮಾಧಾನ ಕಾರಣ ಯಾವುದು ಅದೇನು ಅವರು ವಿದೇಶದಲ್ಲಿದ್ದರು. ಸತೀಶ್ ಜಾರಕಿಹೊಳಿ ಊಟಕ್ಕೆ ಕರೆದಿದ್ದಾರೆ. ತಪ್ಪೇನಿದೆ? ಜನ ನೂತನ ವಿಜಯನಗರದಲ್ಲಿ ಒಳ್ಳೆ ಅನುದಾನ ಬರುತ್ತೆ ಅಂತ ಹೇಳ್ತಾರೆ. KKRDBಯಲ್ಲಿ ಬಂದಿರೋ ಅನುದಾನದಲ್ಲಿ ತಾರತಮ್ಯ ಮಾಡಿದ್ದಾರೆ ಅಂತ ಆರೋಪ ಇದೆ. ಜನರು ನನಗೆ ಅದ್ರ ಬಗ್ಗೆ ಇರೋಲ್ಲ. ನಿಮ್ಮ ಸರ್ಕಾರದವರೇ ಈ ತರ ತಾರತಮ್ಯ ಮಾಡಿದ್ರೆ ಡೆವಲಪ್ಮೆಂಟ್ ಮಾಡಿ ನಾನು ಬಂದಿಲ್ಲ. ನಾನು ಗವ್ಯಪ್ಪ ಅವ್ರ ಜೊತೆ ಎಲ್ಲ ಶಾಸಕರ ಜೊತೆ ಮಾತಾಡ್ತೀನಿ. ಅನುದಾನದಲ್ಲಿ ತಾರತಮ್ಯ ಮಾಡಕ್ ಬರೋದಲ್ಲ, ಮಾಡಿದ್ರೆ ಅದು ಸರಿಪಡಿಸ್ತೀನಿ. ಥ್ಯಾಂಕ್ ಯು. ಡಿಮ್ಯಾಂಡ್ ಇದೆ, ಅದನ್ನ ಮುಖ್ಯಮಂತ್ರಿಗೆ ಗಮನ ತರ್ತೀವಿ. ಓಕೆ, ನಾನು ಆಗಿರೋದ್ರೆ ಅದನ್ನ ಅಟೆಂಡ್ ಮಾಡ್ತೀನಿ. ಈಗ ಹೊಸ ಜಿಲ್ಲೆಯದ ಆಗಿರ್ಲಿಕ್ಕೆಲ್ಲ ಯಾರಿಗೂ ಡೆಪೋಟ್ ಮಾಡ್ತೀವಿ ನಾವು. ನೋಡಿ, ಈಗ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಇದ್ದಾರೆ. ಅವರು ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ. ಮುಖ್ಯಮಂತ್ರಿ ಪ್ರಶ್ನೆ ಉದ್ಭವ ಆಗಿಲ್ಲ ಈಗ. ನಿಶ್ಚಿತವಾಗಿಯೂ ಕೂಡ ಅದು ನಮ್ಮ ಬದಲಾವಣೆ ಯಾರಾದರೂ ನಮ್ಮ ಮಾಡಬೇಕಾಗಿ ನಮ್ಮ ಹೈಕಮಾಂಡ್ ಮಾಡಬೇಕು. ನಮ್ಮ ಕೈ ಯಾರೂ ಇವತ್ತು ಸಹ ಇದು ಇಲ್ಲ ಏನ್ರಿ? ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಹೇಳ್ರಿ. ಮತ್ತೆ ಸಿದ್ದರಾಮಯ್ಯ ಅವರು ಹೇಳಿದಾರೆ, ನನಗೆ ಗೊತ್ತಿಲ್ಲ ಅಂತ ಹೇಳಿದಾರು. ನಿಶ್ಚಿತವಾಗಿಯೂ ಕೂಡ ಸಂಕ್ರಮಣದ ನಂತರ ಏನಾದರೂ ಅಧಿಕಾರ ಹಂಚಿಕೆಯಲ್ಲಿ ಬದಲಾವಣೆ ನಾನು ಹೇಳಿದಲ್ಲ, ಸಿದ್ದರಾಮಯ್ಯನವರಿಗೂ ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತೇಳಿ. ಬದಲಾವಣೆ ಇಲ್ಲ ಅಂತ ಹೇಳ್ತಾ ಇದೀವಲ್ಲ ಈಗ. ಆ ಪ್ರಶ್ನೆನೇ ಉದ್ಭವಿಸೋದಲ್ಲ. ಸಿಎಂ ಕುರ್ಚಿ ಖಾಲಿ ಇಲ್ಲ. ಯಾರು ಅದು ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಾನಲ್ಲ, ಯಾರು? ಆ ಪ್ರಶ್ನೆ ಉದ್ಭವಿಸೋದೇ ಇಲ್ಲ. ನಮಗೆ ಆಶೆಗಳಿದಾವೆ, ದುರಾಶೆಗಳಿಲ್ಲ. ದಯವಿಟ್ಟು ತಿಳ್ಕೊಂಬಿಡಿ. ಅವರು ಏನು ಹೇಳಿದಾರೆ ಅಷ್ಟೇ. ಸಂಕ್ರಮಣದ ನಂತರ ಏನಾದರೂ ಅಧಿಕಾರ ಹಂಚಿಕೆಯಲ್ಲಿ ಬದಲಾವಣೆ ನಾನು ಹೇಳಿದಲ್ಲ, ಸಿದ್ದರಾಮಯ್ಯನವರಿಗೂ ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತೇಳಿ. ಬದಲಾವಣೆ ಇಲ್ಲ ಅಂತ ಹೇಳ್ತಾ ಇದೀವಲ್ಲ ಈಗ. KPCC ಅಧ್ಯಕ್ಷರ ಪಟ್ಟ ಇವತ್ತೊಂದು ದಿವಸ ಡಿ ಕೆ ಶಿವಕುಮಾರ್ ಅವ್ರಿಗೆ ಪಾರ್ಲಿಮೆಂಟ್ ಚುನಾವಣೆ ಅವರಿಗೆ ಇವತ್ತೊಂದು ದಿವಸ ಅವ್ರನ್ನ ಇದು ಮಾಡಿದರು. ಅವರೀಗ ಉಪಮುಖ್ಯಮಂತ್ರಿ ಆಗಿದ್ದಾರೆ. 2 ದೊಡ್ಡ ಖಾತೆಗಳು, ನೀರಾವರಿ ಮತ್ತು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ 2 ಇದ್ದಾವೆ. ಮತ್ತು ಅವರಾಗಿ ಹೇಳಿದ್ದಾರೆ, ನನಗೆ ಭಾಳ ಭಾರ ಆಗ್ತದೆ ಅಂಥೇಳಿ ಏನು. ಆಮೇಲೆ 2ನೇದಾಗಿ ಇವತ್ತು ದಿವಸ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಸಂಘಟನೆಯನ್ನು ಮಾಡಿದ್ದಾರೆ. ಅದನ್ನೂ ಕೂಡ ನಾವು ಶ್ಲಾಘನೆ ಮಾಡಬೇಕು. ಅವರು ಒಂದು ನಮ್ಮ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಅದು ಮಾಡಿ ಹಗಲು ರಾತ್ರಿ ಅವರು ದುಡಿದಿದ್ದಾರೆ. ಅವ್ರ ಕೊಡುಗೆ ದೊಡ್ಡದಿದೆ. ಇನ್ನೇ ಆ ವಿಚಾರದಲ್ಲಿ ಅವ್ರಿಗೂ ಕೂಡ ಅಂತ ಹೇಳಿದ್ದಾರೆ, ಭಾರ ಆಗಿದೆ. ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ನಿರ್ಣಯ ತೆಗೆದುಕೋತಾರೆ. ನಮ್ಮ ಪಕ್ಷದಲ್ಲಿ ಇವತ್ತು ಯಾರ್ದು ಯಾರ ಕಡೆನೂ ಇದು ಇಲ್ಲ. ನಿರ್ಣಯ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್. ಮಲ್ಲಿಕಾರ್ಜುನ ಖರ್ಗೆ ಅವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಸೆಂಟ್ರಲ್ ವರ್ಕಿಂಗ್ CWC ಇದೆ, ಅಲ್ಲಿ ನಿರ್ಧಾರ ಆಗ್ತವೆ. JDSನವರು, BJP ಅವರು ಅನೇಕರು ನಮ್ಮ ಕೂಡ ಗುರುತಿಸ್ಕೊಂಡಿದ್ದಾರೆ. ಸಂಕ್ರಾಂತಿ ನಂತರ ಇವತ್ತು ಏನಾದರೂ ಬೆಳವಣಿಗೆ ಆದರೆ ಇವತ್ತು ಸಹ ಆ ಶಾಸಕರೆಲ್ಲ ತುದಿಗಾಲ ಮೇಲಿದ್ದಾರೆ, ನಮ್ಮ ಪಕ್ಷಕ್ಕೆ ಸೇರಬೇಕು ಅಂತೇಳಿ. ಅನೇಕ JDS ಶಾಸಕರಿದ್ದಾರೆ, BJP ಶಾಸಕರಿದ್ದಾರೆ. ತಮ್ಗೆ ಗೊತ್ತೂ ಇದೆ, ಮಾಧ್ಯಮದವ್ರು ನಮಗಿಂತ ಹೆಚ್ಚಿಗೆ ಗೊತ್ತಿದೆ ನಿಮಗೆ. ಅವತ್ತನ್ನು ಕೂಟ ಅಂತಂದರೆ ಯಾರು ತಪ್ಪಿಲ್ಲ. ಇವತ್ತು ದಿವಸ ಇವತ್ತು ಯಾರು ಸಚಿವ್ರ ಮನೆಗೆ
ಮುಖ್ಯಮಂತ್ರಿಗಳು ನನ್ನ ಮನೆಗೂ ಮುಖ್ಯಮಂತ್ರಿಗಳು ಬಂದಿದ್ದಾರೆ 2 ಸಲ ನಮ್ಮ ಮನೆಗೆ ನಾನು ಕರೆದಿದ್ದೀನಿ, ಬಂದಿದ್ದಾರೆ ಊಟಕ್ಕೆ. ತಪ್ಪೇನಿದೆ ಅದರಲ್ಲಿ? ನೀವು ಬರೀ ಪಕ್ಷ ಮಾತಾಡ್ತೀರಿ. ನಾವು ಎಷ್ಟೋ ಸಲ ಬೊಮ್ಮಾಯಿಯವ್ರು ನಮ್ಮ ಊಟಕ್ಕೆ ಕರೀತಾರೆ ಹೋಗಿರ್ತೀವಿ, ಆರ್ ಅಶೋಕರು ಊಟಕ್ಕೆ ಕರೀತಾರೆ ಹೋಗಿರ್ತೀವಿ. ನೋಡು, ಅಶ್ವಥ್ ನಾರಾಯಣ ಅವ್ರು ನಮ್ಮ ಮನೆಗೆ ಬಂದು ದೊಡ್ಡ ಸುದ್ದಿ ಮಾಡಿದ್ರಿ. ಏನಿದೆ, ಅವ್ರ ಅಶ್ವಥ್ ನಾರಾಯಣ ಮಗ ನಮ್ಮ ಮಕ್ಕಳು ಗೊತ್ತಂತ ಫ್ಯಾಮಿಲಿ ಎಲ್ಲ ಇದು ಸ್ನೇಹಿತರು, ರಾಜಕೀಯ ಏನಿದೆ ಅದಕ್ಕೇನು ಭಾಳ ಮಾತು ಕೊಡಬೇಕಾಗಿದೆ ಅಂತಲ್ಲ. ಔತಣ ಕೂಟಕ್ಕೆ ಮುಖ್ಯಮಂತ್ರಿಗಳು ಯಾರು ಕರೆದ್ರು ಕೂಡ ಹೋಗ್ತಾರೆ. ನಮ್ಮ ಮನೆಗೆ ಕರೆದ್ರು ಬರ್ತಾರೆ, ನಾಳೆ ಗವ್ಯಾಪಾರ ಕರೆದು ಅವ್ರ ಮನೆಗೂ ಬರ್ತಾರೆ. ರೈತ ಸಲ ಬಂದೂ ಇದ್ದಾರೆ ಕಡೆ ರಾಮಲು ಸಾಹೇಬ್ರಲ್ಲಿ. ಔತಣ ಕೂಟದಿಂದಲೇ ಅಸಮಾಧಾನ ಹೊರ ಆಗ್ತಿದೆಯಾ ಅಂತ ಹಾಗೆಂತ ಇಲ್ಲ ಸಹ, ಆ ರೀತಿ ಯಾವುದೂ ಇಲ್ಲ. ಅವರು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಹೋಗಿ ಹೈಕಮಾಂಡ್ ಭೇಟಿಯಾಗಿ ಈ ರೀತಿಯಾಗಿ ಔತಣ ಕೂಟದ ಮೂಲಕ ಗುಂಪುಗಾರಿಕೆ ನಡೆಸ್ತದೆ ಯಾರು ಹೇಳಿದಾರೆ ಅವರು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ಏನು ಔತಣ ಕೂಟದಲ್ಲಿ ಏನು ತಪ್ಪಿದೆ ಅಂತ ಹೇಳಿದರು. ಮುಖ್ಯಮಂತ್ರಿಗಳು ಇದಕ್ಕೆ ತಪ್ಪಿದ್ದಾರೆ ಅಂತ ನೀವು ಹೇಳುವಂಥದ್ದು, ಇದು ನೀವು ತರ್ಕ ಮಾಡ್ತಾ ಇರೋಂಥದ್ದು. ಇದು ಸಿಎಂ ಅವ್ರನ್ನ ಬಿಟ್ಟು ಮೀಟಿಂಗ್ ಮಾಡಿದ್ದೆಲ್ಲೋ ಒಂದು ಕಡೆ ಅವರ ಅಸಮಾಧಾನ ಕಾರಣ ಆಗಿದೆ. ಯಾವುದು ಅದೇನು ಅವರು ವಿದೇಶದಲ್ಲಿದ್ದರು, ಸತೀಶ್ ಜಾರಕಿಹೊಳಿ ಊಟಕ್ಕೆ ಕರೆದಿದ್ದಾರೆ. ತಪ್ಪೇನಿದೆ? ಜನ ನೂತನ ವಿಜಯನಗರದಲ್ಲಿ ಒಳ್ಳೆ ಅನುದಾನ ಬರುತ್ತೆ ಅಂತ ಹೇಳ್ತಾರೆ. KKRDBಯಲ್ಲಿ ಬಂದಿರೋ ಅನುದಾನದಲ್ಲಿ ತಾರತಮ್ಯ ಮಾಡಿದ್ದಾರೆ ಅಂತ ಆರೋಪ ಇದೆ. ಜನರು ನನಗೆ ಅದ್ರ ಬಗ್ಗೆ ಇರೋಲ್ಲ. ನಿಮ್ಮ ಸರ್ಕಾರದವರೇ ಈ ತರ ತಾರತಮ್ಯ ಮಾಡಿದ್ರೆ ಡೆವಲಪ್ಮೆಂಟ್ ಮಾಡಿ ನೋಡಿ, ನಾನು ಬಂದಿಲ್ಲ. ನಾನು ಗವ್ಯಪ್ಪ ಅವ್ರ ಜೊತೆ ಎಲ್ಲ ಶಾಸಕರ ಜೊತೆ ಮಾತಾಡ್ತೀನಿ. ಅನುದಾನದಲ್ಲಿ ತಾರತಮ್ಯ ಮಾಡಕ್ ಬರೋದಲ್ಲ, ಮಾಡಿದ್ರೆ ಅದು ಸರಿಪಡಿಸ್ತೀನಿ. ಥ್ಯಾಂಕ್ ಯು. ಡಿಮ್ಯಾಂಡ್ ಇದೆ, ಅದನ್ನ ಮುಖ್ಯಮಂತ್ರಿಗೆ ಗಮನ ತರ್ತೀವಿ. ಓಕೆ, ನಾನು ಹಾಗೇನಿದ್ರೆ ಅದನ್ನ ಅಟೆಂಡ್ ಮಾಡ್ತೀನಿ. ಹೊಸ ಜಿಲ್ಲೆಯದ ಆಗಿರ್ಲಿಕ್ಕೆಲ್ಲ ಯಾರಿಗೂ ಡೆಪೋಟ್ ಮಾಡ್ತೀವಿ ಅದನ್ನು. ನೋಡಿ, ಈಗ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಇದ್ದಾರೆ. ಅವರು ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ. ಮುಖ್ಯಮಂತ್ರಿ ಪ್ರಶ್ನೆ ಉದ್ಭವ ಆಗಿಲ್ಲ ಈಗ. ನಿಶ್ಚಿತವಾಗಿಯೂ ಕೂಡ ಅದು ನಮ್ಮ ಬದಲಾವಣೆ ಯಾರಾದರೂ ನಮ್ಮ ಮಾಡಬೇಕಾಗಿ ನಮ್ಮ ಹೈಕಮಾಂಡ್ ಮಾಡಬೇಕು. ನಮ್ಮ ಕೈ ಯಾರೂ ಇವತ್ತು ಸಹ ಇದು ಇಲ್ಲ ಏನ್ರಿ? ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಹೇಳ್ರಿ. ಮತ್ತೆ ಸಿದ್ದರಾಮಯ್ಯ ಅವರು ಹೇಳಿದಾರೆ, ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ನಿಶ್ಚಿತವಾಗಿಯೂ ಕೂಡ ಸಂಕ್ರಮಣದ ನಂತರ ಏನಾದರೂ ಅಧಿಕಾರ ಹಂಚಿಕೆಯಲ್ಲಿ ಬದಲಾವಣೆ ಏನಾದರೂ ನಾನು ಹೇಳಿದಲ್ಲ, ಸಿದ್ದರಾಮಯ್ಯನವರಿಗೂ ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತೇಳಿ. ಬದಲಾವಣೆ ಇಲ್ಲ ಅಂತ ಹೇಳ್ತಾ ಇದೀವಲ್ಲ ಈಗ. ಆ ಪ್ರಶ್ನೆನೇ ಉದ್ಭವಿಸೋದಲ್ಲ. ಸಿಎಂ ಕುರ್ಚಿ ಖಾಲಿ ಇಲ್ಲ. ಒಂದು ವೇಳೆ ಅವಕಾಶ ಹೈಕಮಾಂಡ್ ಅವ್ರು ಕೊಟ್ಟರೆ ಹೇಳಿ. ಯಾರು ಹೈಕಮಾಂಡ್ ಅವ್ರು ಕೊಟ್ಟರು? ಅದು ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತೀನಲ್ಲ. ಇದೇ ಅವಧಿಗೆ ಏನಾರ ಸಿಕ್ಕರೆ ಆಗ್ತೀರಾ? ಯಾರು ಆ ಪ್ರಶ್ನೆ ಉದ್ಭವಿಸೋದೇ ಇಲ್ಲ. ನಮಗೆ ಆಶೆಗಳಿದಾವೆ, ದುರಾಶೆಗಳಿಲ್ಲ. ದಯವಿಟ್ಟು ತಿಳ್ಕೊಂಬಿಡಿ. ಅವರು ಏನು ಹೇಳಿದಾರೆ ಅಷ್ಟೇ. ಸಂಕ್ರಮಣದ ನಂತರ ಏನಾದರೂ ಅಧಿಕಾರ ಹಂಚಿಕೆಯಲ್ಲಿ ಬದಲಾವಣೆ ಏನಾದರೂ ನಾನು ಹೇಳಿದಲ್ಲ, ಸಿದ್ದರಾಮಯ್ಯನವರಿಗೂ ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತೇಳಿ. ಬದಲಾವಣೆ ಇಲ್ಲ ಅಂತ ಹೇಳ್ತಾ ಇದೀವಲ್ಲ ಈಗ. KPCC ಅಧ್ಯಕ್ಷರ ಪಟ್ಟ ಇವತ್ತೊಂದು ದಿವಸ ಡಿ ಕೆ ಶಿವಕುಮಾರ್ ಅವ್ರಿಗೆ ಪಾರ್ಲಿಮೆಂಟ್ ಚುನಾವಣೆವರೆಗೆ ಇವತ್ತೊಂದು ದಿವಸ ಅವ್ರನ್ನ ಇದು ಮಾಡಿದರು. ಅವರೀಗ ಉಪಮುಖ್ಯಮಂತ್ರಿ ಆಗಿದ್ದಾರೆ. 2 ದೊಡ್ಡ ಖಾತೆಗಳು, ನೀರಾವರಿ ಮತ್ತು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ 2 ಇದ್ದಾವೆ. ಮತ್ತು ಅವರಾಗಿ ಹೇಳಿದ್ದಾರೆ, ನನಗೆ ಭಾಳ ಭಾರ ಆಗ್ತದೆ ಅಂಥೇಳಿ ಏನು. ಆಮೇಲೆ ಎರಡನೇದಾಗಿ ಇವತ್ತು ದಿವಸ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಸಂಘಟನೆಯನ್ನು ಮಾಡಿದ್ದಾರೆ. ಅದನ್ನೂ ಕೂಡ ನಾವು ಶ್ಲಾಘನೆ ಮಾಡಬೇಕು. ಅವರು ಒಂದು ನಮ್ಮ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಅದಕ್ಕಿಂತ ಪೂರ್ವದಲ್ಲಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಅದು ಮಾಡಿ ಹಗಲು ರಾತ್ರಿ ಅವರು ದುಡಿದಿದ್ದಾರೆ. ಅವ್ರ ಕೊಡುಗೆ ದೊಡ್ಡದಿದೆ. ಇನ್ನೇ ಆ ವಿಚಾರದಲ್ಲಿ ಅವ್ರಿಗೂ ಕೂಡ ಹೇಳಿದ್ದಾರೆ, ಭಾರ ಆಗಿದೆ. ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ನಿರ್ಣಯ ತೆಗೆದುಕೋತಾರೆ. ನಮ್ಮ ಪಕ್ಷದಲ್ಲಿ ಇವತ್ತು ಯಾರ್ದು ಯಾರ ಕಡೆನೂ ಇದು ಇಲ್ಲ. ನಿರ್ಣಯ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್. ಮಲ್ಲಿಕಾರ್ಜುನ ಖರ್ಗೆ ಅವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಸೆಂಟ್ರಲ್ ವಕೀಲ್ CWC ಇದೆ, ಅಲ್ಲಿ ನಿರ್ಧಾರ ಆಗ್ತದೆ. JDSನವರು, BJP ಅವರು ಅನೇಕರು ನಮ್ಮ ಕೂಡ ಗುರುತಿಸ್ಕೊಂಡಿದ್ದಾರೆ. ಸಂಕ್ರಾಂತಿ ನಂತರ ಇವತ್ತು ಏನಾದರೂ ಬೆಳವಣಿಗೆ ಆದರೆ ಇವತ್ತು ಸಹ ಆ ಶಾಸಕರೆಲ್ಲ ತುದಿಗಾಲ ಮೇಲಿದ್ದಾರೆ, ನಮ್ಮ ಪಕ್ಷಕ್ಕೆ ಸೇರಬೇಕು ಅಂತೇಳಿ. ಅನೇಕ JDS ಶಾಸಕರಿದ್ದಾರೆ, BJP ಶಾಸಕರಿದ್ದಾರೆ. ತಮ್ಗೆ ಗೊತ್ತೂ ಇದೆ, ಮಾಧ್ಯಮದವ್ರು ನಮಗಿಂತ ಹೆಚ್ಚಿಗೆ ಗೊತ್ತಿದೆ ನಿಮಗೆ.